ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಕ್ರಿಸ್ತನನ್ನು ದುಃಖ ಪಡಿಸಬೇಡ್ರಿ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 15ನೆಯ ವಚನ. ಅವರು ಅವನಿಗೆ 30 ಬೆಳ್ಳಿ ನಾಣ್ಯಗಳನ್ನು ತೂಗಿ ಕೊಟ್ಟರು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗ, ಯೇಸು ಸ್ವಾಮಿಯನ್ನು ಹಿಡಿದುಕೊಂಡಂಥ ಇಸ್ಕಾರಿ ಯೂದನಿಗೆ ಸ್ತೋತ್ರ, ಅವರು 30 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟರಂತೆ. ಯೇಸುವಿನ ಶಿಷ್ಯನಾದಂಥ ಯೂದನು 30 ಬೆಳ್ಳಿ ನಾಣ್ಯಗಳಿಗೆ ಯೇಸುವನ್ನು ಹಿಡಿದುಕೊಟ್ಟನು. ನೋಡ್ರಿ, ಒಂದು ತೂಕ ಮಾಡುವ ತಕ್ಕಡಿಯಲ್ಲಿ ಒಂದು ಕಡೆ 30 ಆ ಬೆಳ್ಳಿ ನಾಣ್ಯಗಳು, ಇನ್ನೊಂದು ಕಡೆ ಯೇಸು ಸ್ವಾಮಿಯನ್ನು ಈ ಇಸ್ಕಾರಿ ಯೂದನು ಇಟ್ಟನು. ನೋಡ್ರಿ, ಅವನ ದೃಷ್ಟಿಯಲ್ಲಿ ಬೆಳ್ಳಿ ಕಾಸುಗಳೇ ಜಾಸ್ತಿಯಾಗಿ ಕಾಣಿಸ್ತು. ಅದು ಮಾತ್ರವಲ್ಲ, ಯೇಸುವನ್ನು ಆ 30 ಬೆಳ್ಳಿ ನಾಣ್ಯಗಳಿಗೆ ಯೇಸುವನ್ನು ಹಿಡಿದುಕೊಟ್ಟು ಬಿಟ್ಟ. ನೋಡ್ರಿ, ಆಗಿನ ಕಾಲದಲ್ಲಿ ಗುಲಾಮರಿಗೆ ಅಷ್ಟೇ ಬೆಲೆ ಇತ್ತಂತೆ. ಆ ಒಂದು ಬೆಲೆಯನ್ನು ಯೇಸು ಸ್ವಾಮಿಗೆ ಅವನು ಕೊಟ್ಟು ಯೇಸು ಕ್ರಿಸ್ತನನ್ನು ಮಾರಿಬಿಟ್ಟನು. ನೋಡ್ರಿ, ಅಂದು ಅವ್ವಳು ಒಂದು ತ್ರಾಸಿನಲ್ಲಿ ಒಂದು ಪಕ್ಕದಲ್ಲಿ ತಿನ್ನಬಾರದ ಫಲವನ್ನು ಇಟ್ಟಳು, ಮತ್ತೊಂದು ಪಕ್ಕದಲ್ಲಿ ದೇವರ ಪ್ರೀತಿಯನ್ನು ಇಟ್ಟಳು. ಅವಳ ಕಣ್ಣುಗಳು ಇಚ್ಛಿಸುವುದಿಲ್ಲ ಆ ಹಣ್ಣು ಮಾತ್ರವೇ. ಸ್ತೋತ್ರ, ಆ ಹಣ್ಣುಗಳಿಗೆ ಬೆಲೆ ಜಾಸ್ತಿ ಬಂತು. ಏಸಾವನ ತ್ರಾಸಿನಲ್ಲಿ ನೋಡುವಾಗ ತನ್ನ ಶ್ರೇಷ್ಠ ಪುತ್ರ ಭಾಗವನ್ನು ಅವನು ಇಟ್ಟನು. ಅವನ ಕಣ್ಗಳು ಕಂಡದ್ದು ರುಚಿ ಪದಾರ್ಥವನ್ನೇ. ಸೊಲೊಮೋನನ ತ್ರಾಸಿನಲ್ಲಿ ಒಂದು ಪಕ್ಕದಲ್ಲಿ ದೇವರ ಕೃಪೆಯನ್ನು ಇಟ್ಟನು, ಇನ್ನೊಂದು ಪಕ್ಕದಲ್ಲಿ ಅನ್ಯ ಜಾತಿಯ ಸ್ತ್ರೀಯರನ್ನು ಇಟ್ಟನು. ಅವನ ಕಣ್ಗಳು ದೇವರ ಕೃಪೆಯನ್ನು ಅಸಡ್ಡೆ ಮಾಡಿ ಅನ್ಯ ಜಾತಿಯ ಸ್ತ್ರೀಯರ ಕಡೆಗೆ ಸೆಳೆಯಲ್ಪಟ್ಟಿತು. ಆ ಇಸ್ಕಾರಿ ಯೂದನನ್ನು ನೋಡ್ರಿ, ಅವನ ಆದ ಸ್ಥಿತಿ ಏನು? ಅವನ ಸೇವೆ ಮಾಡಲು ಮುಂದೆ ಬಂದವನು, ಕರ್ತನ ಶಿಷ್ಯನೆಂದು ಕರೆಯಲ್ಪಟ್ಟವನ, ಜೀವ ಸ್ವರೂಪನಾದ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ತಿಳಿದುಕೊಂಡವನು, ಯೇಸುವನ್ನು ಹಿಂಬಾಲಿಸಿದವನ, ಅದ್ಭುತ ಸೂಚಕ ಕಾರ್ಯಗಳನ್ನು ಕಣ್ಣಾರೆ ಕಂಡವನ, ಕ್ರಿಸ್ತನಲ್ಲಿದ್ದ ಆತ್ಮನ ವರಗಳಿಗೂ ವಾಗ್ದಾನಗಳಿಗೂ ಬಾಧ್ಯಸ್ಥನಾದವನು, ಕ್ರಿಸ್ತನ ಶಿಷ್ಯರಲ್ಲಿ ಹಣಕಾಸಿನ ವ್ಯವಹಾರವನ್ನು ನಡೆಸುವ ಪದವಿಯನ್ನು ವಹಿಸಿಕೊಂಡವನ, ಎಲ್ಲದಕ್ಕೂ ಮೇಲಾಗಿ ದೊಡ್ಡ ಅಪೋಸ್ತಲನಾಗಿ ಬರಬೇಕಾಗಿದ್ದವನು ಈಗ ಎಲ್ಲ ಭಾಗ್ಯಕರವಾದ ಆಶೀರ್ವಾದಗಳನ್ನು ಕಳೆದುಕೊಂಡನು. ಯಾಕೆ ಗೊತ್ತಾ? ಯೇಸುವನ್ನು ಅವನು ಮೇಲ್ಮೆಯಾಗಿ ನೋಡಲಿಲ್ಲ, ಹಣವನ್ನು ಮೇಲ್ಮೆಯಾಗಿ ನೋಡಿದ. ನಂತರ ಅವನಿಗೆ ಕೊಡಲ್ಪಟ್ಟಂಥ ಆ ಬೆಳ್ಳಿ ನಾಣ್ಯ ಅವನಿಗೇನಾದರೂ ಉಪಯೋಗವಾಯಿತಾ? ತಿರುಗಿ ಅವನ ಸಮಾಧಾನ ಕೆಡಿಸಿಕೊಂಡ. ತಿರುಗಿ ಆ ಬೆಳ್ಳಿ ನಾಣ್ಯಗಳನ್ನು ಅವರಿಗೆ ಬಳಿಗೆ ತೆಗೆದುಕೊಂಡು ಇದನ್ನು ತಕ್ಕೊಂಡು ನನ್ನ ಸ್ವಾಮಿಯನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ಹೇಳಿದ. ಆದರೆ ಅವರು ಅದೆಲ್ಲ ನಿನ್ನ ತಪ್ಪು, ನೀನು ಹಿಡಿದುಕೊಟ್ಟಿದೆ ಅಂತ ಹೇಳಿದಾಗ ಆ ಬೆಳ್ಳಿ ನಾಣ್ಯಗಳನ್ನು ಅಲ್ಲೇ ಬೀಸಾಕಿ ಹೋಗಿ ಉರುಳು ಹಾಕಿಕೊಂಡು ಸತ್ತು ಹೋಗಿಬಿಟ್ಟ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯ ಹೇಳುತ್ತದೆ, ದುಷ್ಟನಿಗೆ ಸಮಾಧಾನವಿಲ್ಲಂತೆ. ಇಸ್ಕಾರಿ ಯೂದನ ಪರಿಸ್ಥಿತಿ ಏನು? ಇನ್ನು ಅಧಿಕವಾದ ವೇದನೆಯಲ್ಲಿ ನರಕದಲ್ಲಿ ಪರಿತಪಿಸುತ್ತಿದ್ದಾನೆ. ನಾನು ನೆನೆಸ್ತೇನೆ, ನರಕದಲ್ಲಿ ವೇದನೆ ಪಡುತ್ತಿರುವ ಎಲ್ಲರಿಗಿಂತಲೂ ಇಸ್ಕಾರಿ ಯೂದನ ಅಧಿಕವಾಗಿ ವೇದನೆ ಪಡುತ್ತಿರಬಹುದು. ಕಾರಣ, ಅವನ ಮನಸ್ಸಾಕ್ಷಿ ಅವನನ್ನು ಇನ್ನೂ ಅಧಿಕವಾಗಿ ಬಾಧಿಸಿತು. ಎದೆ ಬಡಿದುಕೊಂಡು ಹಲ್ಲನ್ನು ಕಡಿದುಕೊಂಡು ಪರಿತಪಿಸುತ್ತಿರುವ ಆ ಯೂದನನ್ನು ಒಂದು ಸಾರಿ ಯೋಚಿಸಿ ನೋಡ್ರಿ. ಕಾರಣ ಏನು? ಹಣದ ಆಸೆ, ಹೊಗಳಿಕೆಯ ಆಸೆ, ಲೋಕದ ಆಸೆ. ಕ್ರೈಸ್ತರೇ, ವಿಶ್ವಾಸಿಗಳೇ, ಸೇವಕರೇ, ಯೂದನನ್ನು ನೆನೆಸಿಕೊಳ್ಳ್ರಿ. ಅಲ್ಪವಾದ ಈ ಲೋಕದ ಸುಖ ಭೋಗಗಳಿಗಾಗಿ ಕ್ರಿಸ್ತನನ್ನು ದುಃಖ ಪಡಿಸಬೇಡ್ರಿ. ಅಲ್ಪವಾದ ಈ ಲೋಕದ ಭೋಗಗಳಿಗಾಗಿ ಕ್ರಿಸ್ತನನ್ನು ದುಃಖ ಪಡಿಸಬೇಡ್ರಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಸ್ವಾಮಿ, ಒಂದು ಕಾಲಕ್ಕೂ ನಿಮ್ಮನ್ನು ನಾನು ದುಃಖ ಪಡಿಸುವುದಿಲ್ಲ, ನಿಮ್ಮನ್ನು ವೇದನೆ ಪಡಿಸುವುದಿಲ್ಲ, ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮಗೆ ನಾನು ಬೆನ್ನನ್ನು ತೋರಿಸುವುದಿಲ್ಲ. ನನಗೆ ಸಹಾಯ ಮಾಡ್ರಪ್ಪ. ನಿನ್ನನ್ನು ಬಿಟ್ಟು ಹೋಗದ ಹಾಗೆ ನಿನ್ನಲ್ಲಿ ನೆಲೆಗೊಳ್ಳುವಂತೆ ನನಗೆ ಸಹಾಯ ಮಾಡ್ರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ,
ನಿಮ್ಮನ್ನು ಒಂದು ಕಾಲಕ್ಕೂ ನಾವು ದುಃಖಪಡಿಸಬಾರದಪ್ಪ ದೇವರೇ, ನಿಮ್ಮನ್ನು ವೇದನೆ ಪಡಿಸಬಾರದಪ್ಪ ಕರ್ತನೇ. ನಾವು ನಮ್ಮ ಜೀವಿತದಲ್ಲಿ ಸ್ವಾಮಿ ಅಪ್ಪ ದೇವರೇ, ಯೂದನು ನಿಮ್ಮನ್ನು ಹೇಗೆ ಹಿಡಿದುಕೊಟ್ಟನೋ ಸ್ವಾಮಿ, ನಿಮಗಿಂತ ಹೆಚ್ಚಾಗಿ ಬೆಳ್ಳಿ ನಾಣ್ಯಗಳೇ ಅವನಿಗೆ ದೊಡ್ಡದಾಗಿ ಕಂಡವಪ್ಪ. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ನಿಮಗಿಂತ ದೊಡ್ಡದಾಗಿ ಯಾವುದು ಕಾಣಬಾರ್ದಪ್ಪ. ಆಸ್ತಿಯಾಗಲಿ, ಲೋಕವಾಗಲಿ, ಹಣವಾಗಲಿ ದೇವರೇ, ಕುಟುಂಬವಾಗಲಿ, ಯಾವುದು ಅದಕ್ಕಿಂತ ದೊಡ್ಡದಾಗಿ ಕಾಣಬಾರ್ದಪ್ಪ. ನಾವು ನಿಮಗಾಗಿ ಜೀವಿಸಲಿಕ್ಕೆ ಕೃಪೆ ಕೊಡ್ರಿ ದೇವರೇ. ನಾವು ನಿಮ್ಮನ್ನು ದುಃಖಪಡಿಸಬಾರ್ದಪ್ಪ. ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಅವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡಿರಿ, ಆಳ್ವಿಕೆ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕ್ರಿಸ್ತನನ್ನು ದುಃಖಪಡಿಸದೆ ದೇವರನ್ನು ಸಂತೋಷಪಡಿಸುವ ಕಾರ್ಯಗಳನ್ನು ಮಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು.